ಹಲೋ ದೋಸ್ತರ. ಸೊ ಭಾಳ ದಿವಸ ಆತ ನಮ್ಮ ಬರೀ ಟೆಕ್ನಿಕಲ್ ಆಮೇಲೆ ಎಕ್ಸ್ಪೋರ್ಟ್ ಬಗ್ಗೆನೇ ಜಾಸ್ತಿ ಇನ್ಫಾರ್ಮೇಷನ್ ಆಗತೈತಿ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇರೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಚಾರ ಮಾಡಿದೆ. ಸೊ ಯಾವುದು ಬಿಸ್ನೆಸ್ ಮ್ಯಾನ್ಗೆ ಅಥವಾ ಬಿಸ್ನೆಸ್ ವುಮನಿಗೆ ಬಿಸ್ನೆಸ್ ಫೀಲ್ಡ್ನಾಗ ಸಸ್ಟೈನ್ ಆಗ್ಬೇಕಂತಂದ್ರೆ ಲಾಂಗ್ ಟರ್ಮ್ ಮಟ್ಟ ಬಿಸ್ನೆಸ್ನಾಗ ಗಿವ್ ಅಪ್ ಮಾಡ್ಲಾರ್ದಂಗೆ ಇರಬೇಕಂತಂದ್ರೆ ಅವರಿಗೆ ಸ್ವಲ್ಪ ಬಿಹೇವಿಯರಲ್ ಚೇಂಜಸ್ ಮಾಡಬೇಕಾಗ್ತಾವೆ, ಸ್ವಲ್ಪ ಅವರು ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕಾಗ್ತಾವೆ. ಅವು ಯಾವ ಅಂತಂದ್ರೆ ಮೇನ್ 2 ಪಾಯಿಂಟ್ಸ್ ಅದಾವೆ. ಯಾವುದಂತಂದ್ರೆ IRA ಆಮೇಲೆ IPA. ಸೊ IRA ಆಮೇಲೆ IPA ಅಂತಂದರೆ ಏನು? IRA ಅಂತಂದ್ರೆ ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್, ಆಮೇಲೆ IPA ಅಂತಂದ್ರೆ ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್. ಯಾವುದೋ ಒಬ್ಬ ಮನುಷ್ಯ ಇವು 2 ಅಂತರೂ ಮಾಡತ್ತಿರ್ತಾನೆ. ಓಕೆ, ಸೊ ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾನೆ ಅಥವಾ ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾನೆ. ಆಮೇಲೆ ಸ್ವಲ್ಪ ಮಂದಿ ಎರಡೂ ಕಡೆ ಒಂದು ಬ್ಯಾಲೆನ್ಸ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ನೀವು ಹೊಸದಾಗಿ ಬಿಸ್ನೆಸ್ನಾಗ ಇಳಿಬೇಕನ್ನತ್ತಿದ್ರಿ ಅಂತಂದ್ರೆ ನಿಮಗೆ IRA ಆಮೇಲೆ IPA ಮ್ಯಾಗ ವರ್ಕ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಅಂದ್ರೆ ಲಿಸ್ಟ್ ಡೌನ್ ಮಾಡಿರಿ. ಎಲ್ಲಿ ಮಟ್ಟ ನೀವು ಅದು ಬರೆಯಂಗಿಲ್ಲ ಅಲ್ಲಿ ಮಟ್ಟ ಅದು ನಿಮ್ಮ ಲೈಫ್ನಾಗ ಬರಂಗಿಲ್ಲ. ಇದೊಂದು ಯಾವಾಗಲೂ ನೆನಪಿರಲಿ. ಸೊ ನಿಮಗೊಂದು ಆ್ಯಕ್ಟಿವಿಟಿ ಕೊಡ್ತೀನಿ ನಾನು. ನಿಮ್ಮ ಲಿಸ್ಟ್ನಾಗ ಏನು ಇರ್ಬೇಕಂತಂದ್ರೆ ಒಂದು ಲಿಸ್ಟ್ ಮಾಡಿರಿ, ಅದು IRA ಇದಿರ್ಬೇಕು. ಇನ್ನೊಂದು ಲಿಸ್ಟ್ IPA. ಒಂದು ಲಿಸ್ಟ್ ಏನೈತಿ ಅದ್ರೊಳಗೆ ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ನೀವು ಏನೇನು ಮಾಡ್ತೀರಿ ಅದು ಬರೀರಿ. ಆಮೇಲೆ ಇನ್ನೊಂದು ಲಿಸ್ಟ್ನಾಗ ಏನೈತಿ ನೀವು ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಏನೇನು ಮಾಡ್ತೀರಿ ಅದನ್ನು ಬರೀರಿ. ಸೊ ಎರಡೂ ಲಿಸ್ಟ್ ನೀವು ಇಟ್ಕೊಂಡು ಕಂಪೇರ್ ಮಾಡಿರಿ. ಯಾವಾಗಲೂ ನಿಮ್ದು IRA ಲಿಸ್ಟ್ ಏನೈತಿ ಅದು ಸಣ್ಣದಿರ್ಬೇಕು, ಆಮೇಲೆ IPA ಲಿಸ್ಟ್ ದೊಡ್ಡದಿರ್ಬೇಕು. ಅಂದ್ರೆ ನೀವು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಅಥವಾ ಭಾಳ ಕಠಿಣ ಐತಿ, ಯಾಕಂದ್ರೆ ಕಾಂಪಿಟೇಷನ್ ಭಾಳ ಐತಿ. ಆಮೇಲೆ ಎಲ್ಲರೂ ತಮ್ಮ IPA ಲಿಸ್ಟ್ನಾಗ ಭಾಳಷ್ಟು ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆಮೇಲೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಸ್ ಏನದಾರ ಅವರು IPA ಮ್ಯಾಗ ಅಷ್ಟೇ ಫೋಕಸ್ ಮಾಡ್ತಾರೆ, IRA ಮ್ಯಾಗ ಒಟ್ಟು ಫೋಕಸ್ ಮಾಡೋಂಗಿಲ್ಲ. ಸೊ ನೀವು ಏನು ಮಾಡಕತ್ತೀರಿ, ನೀವು ಎಲ್ಲದಿರಿ, ನೀವು ಯಾವ ಪೊಸಿಷನ್ನಾಗ ಈಗದಿರಿ ಅಂತಲೂ ತಿಳ್ಕೊಳಕ್ಕೆ ನೀವು IRA ಆಮೇಲೆ IPA ಲಿಸ್ಟ್ ಡೌನ್ ಮಾಡೋದು ಭಾಳ ನೆಸಸರಿ ಐತಿ. ಸೊ ಜನರಲಿ IRA ಲಿಸ್ಟ್ನಾಗ ಏನೇನು ಬರ್ತಾವೆ ಅಂತಂದ್ರೆ ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಏನೇನು ಇರ್ತಾವೆ. ಸೊ ವಿಚಾರ ಮಾಡಿರಿ. ಸೊ ನೀವು ಡೈಲಿ ಆಫೀಸಿಂದ ಮನೆಗೆ ಬಂದಮೇಲೆ ಸಾಯಂಕಾಲ ಊಟ ಆದ್ಮೇಲೆ ಏನು ನೆಟ್ಫ್ಲಿಕ್ಸ್ ನೋಡ್ಕೊಂಡು ಕುಂದಿರ್ತೀರಿ ಅದು IRAನಾಗ ಬರ್ತೈತಿ. ನೀವೇನು ಹ್ಯಾಬಿಟ್ಸ್ ಇಟ್ಕೊಂಡಿರಿ, ಸ್ಮೋಕಿಂಗ್, ಆಲ್ಕೋಹಾಲ್ ಅಥವಾ ಬೇರೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇಟ್ಕೊಂಡಿದ್ದೆ ಅಂತ ಅದು IRAನಾಗ ಬರ್ತೈತಿ. ನೀವು ರೆಗ್ಯುಲರ್ಲಿ ಅನ್ನೆಸೆಸರಿ ಶಾಪಿಂಗ್ ಮಾಡ್ತಿದ್ರಿ ಅಂತಂದ್ರೆ ಅದು IRAನಾಗ ಬರ್ತೈತಿ. ನೀವು ಸುಮ್ಮನೆ ಎಕ್ಸ್ಪೆನ್ಸಿವ್ ಕಾರ್ಸ್ ಅದು ನೀವು ಪರ್ಚೇಸ್ ಮಾಡೋದು ಆಮೇಲೆ ಸೇಲ್ ಮಾಡೋದು ಅದು ಮಾಡ್ತಿದ್ರಿ ಅಂತಂದ್ರೆ ಅದು IRAನಾಗ ಬರ್ತೈತಿ. ಆಮೇಲೆ ವೀಕೆಂಡಿಗೆ ಪಾರ್ಟಿ ಮಾಡೋದು, ಆಮೇಲೆ ಫ್ರೆಂಡ್ಸ್ ಜೋಡಿ ಅಲ್ಲಿ ಟ್ರಿಪ್ಸ್ ಮಾಡೋದು, ಅನ್ನೆಸೆಸರಿ ಅಲ್ಲಿ ಅಡ್ಡಾಡೋದು, ಆಮೇಲೆ ಬ್ರ್ಯಾಂಡ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡೋದು, ಆಮೇಲೆ ಬ್ರ್ಯಾಂಡ್ಸಿಗೆ ಆಮೇಲೆ ಮಟೀರಿಯಲಿಸ್ಟಿಕ್ ಲೈಫಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಅದು ಎಲ್ಲ IRAನಾಗ ಬರ್ತೈತಿ. IRA ಅಂತಂದರೆ ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್. ಸೊ ನಿಮ್ಮ ಲೈಫ್ನಾಗ IRA ಲಿಸ್ಟ್ನಾಗ ಏನೇನು ಬರ್ತೈತಿ ಅದನ್ನು ನೀವು ಐಡೆಂಟಿಫೈ ಮಾಡಿ, ಅದನ್ನು ನೀವು ಅನಲೈಸ್ ಮಾಡಿ, ಅದನ್ನು ಲಿಸ್ಟ್ ಡೌನ್ ಮಾಡಿ, ಅದ್ರ ಮ್ಯಾಗ ಸ್ವಲ್ಪ ವಿಚಾರ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ನೀವು ಯಾರ ಜೋಡಿ ಅಡ್ಡಾಡಕತ್ತೀರಿ, ಯಾರ ಜೋಡಿ ದಿನ ಕೂಡೋದು ಹೇಳೋದು ಮಾಡಕತ್ತೀರಿ, ಆಮೇಲೆ ಯಾರ ಜೋಡಿ ನೀವು ಡೈಲಿ ಟಚ್ನಾಗ ಇರ್ತೀರಿ ಅವರು IRA ಲಿಸ್ಟ್ನಾಗ ಬರ್ತಾರೋ ಅಥವಾ IPA ಲಿಸ್ಟ್ನಾಗ ಬರ್ತಾರ, ಇದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಭಾಳ ಮಂದಿ ಇದಕ್ಕೆ ಸೀರಿಯಸ್ಲಿ ತೊಗೊಳಂಗಿಲ್ಲ. ಭಾಳ ಮಂದಿ ಏನು ವಿಚಾರ ಮಾಡ್ತಾರೆ, ನಮ್ಮ ಫ್ರೆಂಡ್ಸ್ ಅದಾರ, ನಮ್ಮ ವೆಲ್ ವಿಷರ್ಸ್ ಅದಾರ, ಸೊ ಅವ್ರ ಕಂಫರ್ಟ್ ಝೋನ್ನಾಗ ಅವ್ರು ಇರ್ತಾರೆ. ಆದರೆ ಹಂಗೆ ಇರಂಗಿಲ್ಲ. ನೀವು ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತಂದ್ರೆ ಇವನ್ನೆಲ್ಲನೂ ಬಿಡಬೇಕಾಗತ್ತೆ. ನಿಮ್ಮ ಕ್ಲೋಸೆಸ್ಟ್ ಆಫ್ ಕ್ಲೋಸ್ ಫ್ರೆಂಡ್ಸ್ನು ನೀವು ಒಂದೊಂದು ಸತಿ ಕಳ್ಕೊಬೇಕಾಗತ್ತೆ. ಸೊ ಹಿಂಗೆ IPA ಲಿಸ್ಟ್ನಾಗ ಏನೇನು ಬರ್ತಾವೆ? IPA ಅಂತಂದರೆ ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್. ಇನ್ಕಮ್ ಪ್ರೊಡ್ಯೂಸಿಂಗ್ ಅಂತಂದ್ರೆ ಡೈರೆಕ್ಟ್ಲಿ ನೀವು ಏನು ಕೆಲಸ ಮಾಡಿ ರೊಕ್ಕ ಗಳಿಸೋದು ಅದಷ್ಟೇ ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟಿ ಅನ್ನಂಗಿಲ್ಲ. ಸೊ ರೀಡಿಂಗ್ ಆಫ್ ಬುಕ್ಸ್, ನೀವು ಬುಕ್ಸ್ ಓದ್ತಿದ್ರಿ ಅಂತಂದ್ರೆ ಅದು ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟಿನಾಗ ಬರ್ತೈತಿ. ಆಮೇಲೆ ನೀವು ವರ್ಕೌಟ್ ಮಾಡ್ತಿದ್ರಿ ಅಂತಂದ್ರೆ ಅದು IPAನಾಗ ಬರ್ತೈತಿ. ಯಾಕಂದ್ರೆ ವರ್ಕೌಟ್ ಮಾಡೋದ್ರಿಂದ ನಿಮ್ಮ ಥಾಟ್ ಪ್ರೊಸೆಸ್ ಆಮೇಲೆ ನಿಮ್ಮದು ಬಾಡಿ ಏನೈತಿ ಯಾವಾಗಲೂ ಒಂದು ಹೈ ಪರ್ಫಾರ್ಮೆನ್ಸ್ ಲೆವೆಲ್ ಮ್ಯಾಗ, ಆಪ್ಟಿಮಮ್ ಲೆವೆಲ್ ಮ್ಯಾಗ ಕೆಲಸ ಮಾಡೋಕ್ಕೆ ರೆಡಿ ಇರ್ತೈತಿ. ಸೊ ಅದರಿಂದ ನಿಮಗೆ ಇನ್ನೂ ಜಾಸ್ತಿ ಇಫೆಕ್ಟಿವ್ಲಿ ಆಮೇಲೆ ಎಫಿಷಿಯೆಂಟ್ಲಿ ಕೆಲಸ ಮಾಡೋಕ್ಕೆ ಪಾಸಿಬಲ್ ಆಗ್ತೈತಿ. ಸೊ ಯಾವಾಗಲೂ ವರ್ಕೌಟ್ನು ಮಾಡ್ಕೊತಿರ್ಬೇಕು, ಅದು IPAನಾಗ ಬರ್ತೈತಿ. ಆಮೇಲೆ ಈಗೀಗೆಲ್ಲ ಆನ್ಲೈನ್ ಕೋರ್ಸಸ್ ಭಾಳ ಬರಾಕತ್ತಾವೆ. ಸೊ ಆನ್ಲೈನ್ ಕೋರ್ಸಸ್ ನೀವೇನೇನು ತೊಗೋತಿರ್ತೀರಿ, ಆಮೇಲೆ ಹೊಸ ಸ್ಕಿಲ್ಸ್ ನೀವೇನು ಡೆವಲಪ್ ಮಾಡಕತ್ತೀರಿ, ನಿಮ್ಮ ಪರ್ಸ್ನಾಲಿಟಿ ಗ್ರೋ ಆಗ್ಬೇಕಂತ ಹೇಳಿ ನೀವು ಏನೇನು ಮಾಡಕತ್ತೀರಿ, ನಿಮ್ಮ ಗ್ರೂಮಿಂಗ್ ಸಂಬಂಧ ಏನು ಮಾಡತ್ತೀರಿ, ನಿಮ್ಮ ಸಾಫ್ಟ್ ಸ್ಕಿಲ್ ಡೆವಲಪ್ ಮಾಡೋಕ್ಕೆ ನೀವು ಏನೇನು ಮಾಡತ್ತೀರಿ ಅದು ಎಲ್ಲ IPAನಾಗ ಬರ್ತೈತಿ, ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್. ಆಮೇಲೆ ನೀವು ನೆಟ್ವರ್ಕಿಂಗ್ ಹೆಂಗೆ ಮಾಡ್ತೀರಿ, ಸೊ ನೀವು ಯಾರಿಗೆ ಬೆಟ್ ಆಗ್ತೀರಿ ಅವಾಗ ನೀವು ಏನೇನು ಮಾತಾಡ್ತೀರಿ, ನಿಮ್ಮ ಟಾಪಿಕ್ ಆಫ್ ಡಿಸ್ಕಷನ್ಸ್ ಏನೇನು ಇರ್ತಾವೆ ಇದನ್ನು ವಿಚಾರ ಮಾಡೋದು ಭಾಳ ಜರೂರಿ ಐತಿ. ಆಮೇಲೆ ಸೋಷಲ್ ಗ್ರೂಪ್ಸ್ನಾಗ ಭಾಳಷ್ಟು ಗ್ರೂಪ್ಸ್ ಇರ್ತಾವೆ, ಫಿಸಿಕಲ್ನು ಆಮೇಲೆ ಆನ್ಲೈನು. ಸೊ ಅದ್ರೊಳಗೆ ನೀವು ಎಷ್ಟು ಪಾರ್ಟಿಸಿಪೇಟ್ ಮಾಡಕತ್ತೀರಿ, ಎಷ್ಟು ಆ್ಯಕ್ಟಿವ್ ಅದಿರಿ, ಸೊ ಅಲ್ಲಿ ನಿಮ್ದು ಇನ್ವಾಲ್ವ್ಮೆಂಟ್ ಎಷ್ಟು ಐತಿ ಅದ್ರ ಮ್ಯಾಗೂ ನಿಮ್ಮ IPA ಲಿಸ್ಟ್ ಸ್ಟ್ರಾಂಗ್ ಆಗ್ತೈತಿ. IPA ಅಂತಂದ್ರೆ ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್. ಇವು ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ನಿಮ್ಮ ಇನ್ಕಮ್ ಬೂಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಸೊ ಡೈರೆಕ್ಟ್ಲಿ IPA ಅಂತಂದ್ರೆ ನೀವು ಏನೋ ಒಂದು ಕೆಲಸ ಮಾಡಿ ಅದರಿಂದ ರೊಕ್ಕ ಗಳಿಸೋದು ಅಂತಲ್ಲ. ನೀವೇನು ಆ್ಯಕ್ಟಿವಿಟಿ ಮಾಡ್ತೀರಿ ಆ ಆ್ಯಕ್ಟಿವಿಟಿಲಿಂತ ನಿಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತೈತಿ. ಆ ಥಾಟ್ ಪ್ರೊಸೆಸ್ ಚೇಂಜ್ ಆಗೋದ್ರಿಂದ ನಿಮ್ಮ ಇನ್ಕಮ್ ಜಾಸ್ತಿ ಜನ್ರೇಟ್ ಮಾಡುವಂಥ ಐಡಿಯಾಸ್ ಜಾಸ್ತಿ ಬರೋಕ್ಕೆ ಚಾಲು ಆಗ್ತಾವೆ. ಸೊ ಅದಕ್ಕೆ
ಅದಕ್ಕೆ IPA ಅಂತಂತಾರೆ. ಸೊ ಯಾವಾಗಲೂ ನಿಮ್ದು IRA ಆಮೇಲೆ IPA ಕಂಪೇರ್ ಮಾಡಿರಿ. ನಾನು ನಿಮಗೆ ಲಿಸ್ಟ್ ಆಫ್ ಎಕ್ಸಾಂಪಲ್ಸ್ ಕೊಟ್ಟಿದ್ದು ಭಾಳ ಸಣ್ಣ ಅದಾವು, ಭಾಳ ಕಡಿಮೆ ಪಾಯಿಂಟ್ಸ್ ಅದಾವೆ. ಸೊ ಎಲ್ಲರ ಲೈಫ್ನಾಗ ಇಷ್ಟು ಕಡಿಮೆ ಪಾಯಿಂಟ್ಸ್ ಏನು ಇರೋಂಗಿಲ್ಲ. ಭಾಳಷ್ಟು ಜನದ ಲಿಸ್ಟ್ IRA ಲಿಸ್ಟ್ ದೊಡ್ಡದಿರ್ತೈತಿ, ಆಮೇಲೆ IPA ಲಿಸ್ಟ್ ಸಣ್ಣದಿರ್ತೈತಿ. ಅದನ್ನು ನೀವು ಶಿಫ್ಟ್ ಮಾಡಬೇಕಾಗುತ್ತೆ ಈಗ, ಯಾಕಂದ್ರೆ ಯು ಆರ್ ಗೋಯಿಂಗ್ ಟು ಬಿ ಆನ್ ಆಂಟ್ರಪ್ರಿನರ್. IRA ಲಿಸ್ಟ್ನಾಗಿನ್ನು ಪಾಯಿಂಟ್ಸ್ ಕಡಿಮೆ ಮಾಡಿರಿ, ಆಮೇಲೆ IPA ಲಿಸ್ಟ್ನಾಗ ಪಾಯಿಂಟ್ಸ್ ಜಾಸ್ತಿ ಮಾಡ್ಕೊತ ಹೋಗ್ರಿ. ಅಂದ್ರೆ ನೀವು ಆ್ಯಸ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್ ಇಲ್ಲೇ ಸರ್ವೈವ್ ಆಗ್ಬೋದು. ಯಾಕಂದ್ರೆ ಅಲ್ಟಿಮೇಟ್ಲಿ ಬಿಸ್ನೆಸ್ ಅಂತಂದ್ರೆ ಮಂದಿ ಇದ್ರನ ಬಿಸ್ನೆಸ್ ಆಗ್ತೈತಿ. ಆಮೇಲೆ ಬರೀ ಮಂದಿ ಇರೋದಲ್ಲ, ಚಲೋ ಮಂದಿ ಇರ್ಬೇಕು ನಿಮ್ಮ ಸುತ್ತಮುತ್ತಲು. ಆಮೇಲೆ ಇನ್ನೊಂದು ನೀವು ವಿಚಾರ ಮಾಡಿ ನೋಡ್ರಿ, ನಿಮ್ಮ IRA ಲಿಸ್ಟ್ನಾಗ ಮಂದಿ ಆಮೇಲೆ ನಿಮ್ಮ IPA ಲಿಸ್ಟ್ನಾಗ ಮಂದಿ ಎರಡೂ ಬೇರೆ ಬೇರೆ ಇರ್ತಾರೆ. ಯಾವಾಗಲೂ ಒಂದು IRA ಲಿಸ್ಟ್ನಾಗಿನ ಮನುಷ್ಯ IPA ಲಿಸ್ಟ್ನಾಗ ಇರಂಗಿಲ್ಲ. ಸೊ ಈ ಆ್ಯಕ್ಟಿವಿಟೀಸ್ ಮಾಡುವಂಥ ಮಂದಿ IPA ಆ್ಯಕ್ಟಿವಿಟೀಸ್ ಮಾಡಂಗಿಲ್ಲ. ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಮಾಡುವ ಮಂದಿನ ಬೇರೆ, ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಮಾಡುವ ಮಂದಿನ ಬೇರೆ. ಸೊ ನಿಮ್ಮ IRA ಲಿಸ್ಟ್ನಾಗ ಏನು ಮಂದಿ ಇರ್ತಾರ ಅವರೆಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ನಿಮ್ಮ ಜಾಬ್ನಾಗಿನ ಕಲೀಗ್ಸ್ ಇರ್ತಾರೆ. ಆಮೇಲೆ ಭಾಳಷ್ಟು ಜನ ಯಾರ ಜೋಡಿ ನೀವು ಕಂಫರ್ಟ್ ಝೋನ್ನಾಗ ಇರ್ತೀರಿ ಅವ್ರು ನಿಮ್ಮ IRA ಲಿಸ್ಟ್ನಾಗ ಇರ್ತಾರೆ. ಆಮೇಲೆ ಪ್ರಾಪರ್ ಒಂದು ವೀಕ್ದು ನಿಮ್ದೆಲ್ಲ ಪ್ಲ್ಯಾನ್ ರೆಡಿ ಇರ್ತೈತಿ. ಅಂದ್ರೆ ನಾವು ಹೆಂಗೆ ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಏನೇನು ಮಾಡ್ಬೇಕು ನಾವು ಅನ್ನೋದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಇಟ್ಬಿಟ್ಟಿರ್ತಾರೆ ಎಲ್ಲರೂ. ನೆಕ್ಸ್ಟ್ ಸಂಡೇ ಅಲ್ಲಿ ಹೋಗೋಣ, ಅದಾದ್ಮೇಲೆ ಆ ಕಡೆ ಹೋಗೋಣ, ಅದಾದ್ಮೇಲೆ ಈ ಕಡೆ ಹೋಗೋಣ, ಅಲ್ಲೊಂದು ಹೊಸ ಮಾಲ್ ಆಗೈತಿ ಅಲ್ಲಿ ಅಡ್ಡಾಡಕ್ಕೆ ಹೋಗೋಣ, ಮೂವೀಸ್ ನೋಡೋಣ, ನೆಟ್ಫ್ಲಿಕ್ಸ್ ಮಾಡೋಣ, ಮನೆಗೆ ಬರ್ರಿ ಪಾರ್ಟಿ ಮಾಡೋಣ. ಇವೆಲ್ಲ ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ನಾಗ ನಿಮ್ದೇನು ಸರ್ಕಲ್ ಇರ್ತೈತಿ ಅವರಿಂತ್ರ ಆಗುವಂಥ ಆ್ಯಕ್ಟಿವಿಟೀಸ್. ನಿಮ್ಮ ಗ್ರೋತನ್ನು ಕಡಿಮೆ ಮಾಡುವಂಥ ಮಂದಿ ಅಂತಂದ್ರೆ ನಿಮ್ಮ IRA ಲಿಸ್ಟ್ನಾಗ ಏನು ಇರ್ತಾರಲ್ಲ ಅವ್ರು ಎಲ್ಲರೂ ಹಂಗೆ ಇರ್ತಾರಂತ ನಾನು ಅನ್ನಂಗಿಲ್ಲ. ಆದ್ರೆ 99% ಆಫ್ ದ ಟೈಮ್ಸ್ IRA ಲಿಸ್ಟ್ನಾಗ ಏನೇನು ನಿಮ್ಮ ಸರ್ಕಲ್ ಇರ್ತೈತಿ ಅದು ನಿಮ್ಮ ಗ್ರೋತಿಗೆ ಎಫೆಕ್ಟ್ ಮಾಡೇ ಮಾಡ್ತೈತಿ. ಸೊ ಅದನ್ನು ಕಡಿಮೆ ಮಾಡಿರಿ. ನಿಮ್ಮ ಬಿಸ್ನೆಸ್ಸಿಗೆ ಬೇಕಾಗುವಂಥ ಮಂದಿ ಅಂತಂದ್ರೆ IPA ಲಿಸ್ಟ್ನಾಗ ಇರ್ತಾರೆ, ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟಿ ಮಾಡುವಂಥ ಮಂದಿ ಇರ್ತಾರೆ. ಸೊ ಅವ್ರಿಗೆ ನೀವು ಹುಡುಕ್ಬೇಕು, ಆ ಮಂದಿ ಎಲ್ಲದಾರ ಏನು ಮಾಡಕತ್ತಾರ ಅವ್ರದ್ದು ನೀವು ಯಾವಾಗಲೂ ಟ್ರ್ಯಾಕ್ ಇಟ್ಟಿರ್ಬೇಕು. ಆಮೇಲೆ ನೀವು ಏನು ಮಾಡ್ಬೇಕನ್ನಾಕತ್ತೀರಿ, ನೀವು ಏನು ಆಗ್ಬೇಕನ್ನಾಕತ್ತೀರಿ ಆ ಮಂದಿ ನೀವು ಲಿಸ್ಟ್ ಔನ್ ಮಾಡಿರಿ. ಆ ಮಂದಿ ಏನೇನು ಮಾಡಕತ್ತಾರ ತಮ್ಮ ಲೈಫ್ನಾಗ ಅದನ್ನು ಸ್ಟಡಿ ಮಾಡಿರಿ. ಆಮೇಲೆ ಅವು ಆ್ಯಕ್ಟಿವಿಟೀಸ್ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಅಂದ್ರೆ ನಿಮ್ದು ಇನ್ಕಮ್ ಜಾಸ್ತಿ ಆಗ್ತೈತಿ. ನೀವು ಬಿಸ್ನೆಸ್ ಮಾಡ್ಬೇಕಂತಿದ್ರಿ ಅಂತಂದ್ರೆ ನಿಮ್ಮ IPA ಲಿಸ್ಟ್ ಏನೈತಿ, ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟಿ ಲಿಸ್ಟ್, ಅದನ್ನು ನೀವು ಬೆಳೆಸ್ರಿ. ಅದರೊಳಗೆ ನೀವು ಪಾಯಿಂಟ್ಸ್ ನೀವು ಇನ್ನೂ ಜಾಸ್ತಿ ಆ್ಯಡ್ ಆನ್ ಮಾಡ್ಕೊತ ಹೋಗ್ರಿ. ಆಮೇಲೆ ಆ ಲಿಸ್ಟ್ನಾಗ ಏನೇನು ಬರುವಂಥ ಮಂದಿ ಅದಾರ ಅವ್ರ ಜೋಡಿ ಜಾಸ್ತಿ ಅಸೋಸಿಯೇಟ್ ಆಗಕ್ಕೆ ಚಾಲೂ ಮಾಡಿರಿ. ಆಮೇಲೆ ನೀವು ಯಾವಾಗಲೂ ಬಿಸ್ನೆಸ್ ಮಾಡ್ಬೇಕಂತಂದ್ರೆ ನಿಮ್ಮ ಕಂಫರ್ಟ್ ಝೋನ್ಲಿಂತ್ರ ನೀವು ಹೊರಗೆ ಬರಬೇಕಾಗತ್ತೆ. ಇನ್ಕ್ಲೂಡಿಂಗ್ ನಿಮ್ಮ ಕಂಫರ್ಟ್ ಝೋನ್ ಇದ್ದಿದ್ದು ಮಂದಿ ನಿಮ್ದೇನು ಸರ್ಕಲ್ ಇರ್ತೈತಿ ಅಲ್ಲಿಂದ ಹೊರಗೆ ಬಂದು ನೀವು ನಿಮಗೆಲ್ಲ ಅನ್ಕಂಫರ್ಟೇಬಲ್ ಆಗುತ್ತೆ, ಎಲ್ಲಿ ನಿಮಗೆ ಹೊಸದು ಅನ್ನಿಸ್ತೈತಿ ಅಲ್ಲಿ ನೀವು ಜಾಯ್ನ್ ಆಗ್ರಿ. ಅಲ್ಲಿಂದ ಭಾಳ ನಿಮಗೆ ಹೊಸ ಪಾಯಿಂಟ್ಸ್ ಕಲೆಕ್ಟ್ ಸಿಗ್ತಾವೆ. ಆಮೇಲೆ ಹೊಸ ಸ್ಕಿಲ್ಸ್ ನೀವು ಕಲಿಬೋದು. ಸೊ ಅದು ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕ್ಕೆ ಒಂದು ಪ್ಲಸ್ ಪಾಯಿಂಟ್ ಇರ್ತೈತಿ, IPA ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್. ಸೊ ಇದು ನೀವು ಎಷ್ಟು ಜಲ್ದಿ ಇದನ್ನು ಲಿಸ್ಟ್ ಮ್ಯಾಗ ಕೆಲಸ ಮಾಡ್ತೀರಿ ಅಷ್ಟು ನಿಮಗೆ ಚಲೋ ಇರ್ತೈತಿ. ಬರೀ ನೀವು ಬಿಸ್ನೆಸ್ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಹೇಳಿ ಹೊಳ್ಳಿ ಹೋಗಿ ನಿಮ್ಮ ಸರ್ಕಲ್ ಜೋಡಿನ ನೀವು ಟೈಮ್ ಪಾಸ್ ಮಾಡ್ಕೊತ ಮಾತಾಡ್ಕೊತ ನಾ ಇದು ಮಾಡಕತ್ತೀನಿ ಅದು ಮಾಡಕತ್ತೀನಿ ಮಾತಾಡ್ಕೊಂಡು ಕುಂತ್ರೆ ಆಗಂಗಿಲ್ಲ. ಪಟ ಮಂದಿ ಚೇಂಜ್ ಮಾಡಿರಿ. ಯಾರು IPAನಾಗ ಅದಾರ ಅವ್ರ ಜೋಡಿ ಅಸೋಸಿಯೇಟ್ ಆಗ್ರಿ. ಅವ್ರು ಏನು ಮಾಡಕತ್ತಾರ ಅದನ್ನು ನೋಡಿರಿ, ರೆಪ್ಲಿಕೇಟ್ ಮಾಡಿರಿ. ಅಂದ್ರೆ ಆ ಲೆವೆಲಿಗೆ ನೀವು ಬೆಳಿತೀರಿ. ಇರಲಿಲ್ಲ ಅಂತಂದ್ರೆ ನೀವು ಅಲ್ಲೇ ಹೊಳ್ಳೆ ನಿಮ್ದೇನು ಸರ್ಕಲ್ ಐತಿ ಅಲ್ಲೇ ನೀವು ಡಿಸ್ಕಷನ್ ಮಾಡ್ಕೊತ ಸುಮ್ ಕುಂದಿರ್ತೀರಿ. ಅವ್ರು ನಿಮಗೇನು ಮಾಡೋಕ್ಕೆ ಬಿಡಂಗಿಲ್ಲ. ಯಾಕಂದ್ರೆ ನೀವು ಭಾಳ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಕತ್ತೀರಿ ಅಂತ ಅವ್ರಿಗೆ ಅನಿಸ್ತೈತಿ. ಅವ್ರದ್ದು ಮೇನ್ ಕೆಲಸ ಏನು, ಇನ್ಕಮ್ ರೆಡ್ಯೂಸಿಂಗ್ ಆ್ಯಕ್ಟಿವಿಟೀಸ್. ಸೊ ಅವ್ರು ನಿಮಗೆ ಯಾವಾಗಲೂ ಇನ್ಕಮ್ ಪ್ರೊಡ್ಯೂಸಿಂಗ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಪುಷ್ ಮಾಡಂಗಿಲ್ಲ. ಓಕೆ, ಸೊ ಪ್ಲೀಸ್ ನಿಮ್ದು IRA ಆಮೇಲೆ IPA ಲಿಸ್ಟ್ ಮ್ಯಾಗ ಕೆಲಸ ಮಾಡಿರಿ. IRA ಲಿಸ್ಟ್ ಕಂಪ್ಲೀಟ್ಲಿ ನಿಲ್ ಆಗಿಬಿಡ್ಲಿ, IPA ಲಿಸ್ಟ್ ನಿಮ್ಗೆ ಕಂಪ್ಲೀಟ್ಲಿ ಹೈ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಮತ್ತೇನರ ನಾನು ಈ ಎರಡು ಲಿಸ್ಟ್ನಾಗ ಪಾಯಿಂಟ್ಸ್ ಮೆನ್ಷನ್ ಮಾಡೋದು ಮರ್ತಿದ್ದೆ ಅಥವಾ ಏನರ ಒಂದು ನಿಮಗೂ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅದಾವು ಇವನು ಇದ್ರೊಳಗೆ ಆ್ಯಡ್ ಮಾಡ್ಬೋದು ಅಂತೇಳಿ ನಿಮ್ಗೆ ಅನಿಸ್ತಿತ್ತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಅದ್ರ ಮ್ಯಾಗೂ ನಾವು ಡಿಸ್ಕಷನ್ ಮಾಡೋಣ. ಸೊ ಆಲ್ ದಿ ಬೆಸ್ಟ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್, ಬಾಯ್.